ನೋಡಿ ನ್ಯಾಯ ಕೊಡೋರು ಅವರು, ನ್ಯಾಯ ಕೇಳೋರು ಕೂತ್ಕೊಳ್ಳಿ ಕೆಳಗಡೆ. ಏನ್ ಕೂತಿದ್ದು ಕೂತ್ಕೊಳ್ಳಿ, ಏನು ಕೂತ್ಕೊಳ್ಳ. ಬೇಕಾಗಿರೋರು ಅವರು. ಆಯ್ತು, ನಾನು ಹೇಳ್ತಿರೋದು ಈಗ ನೀವು ಕಟ್ತೀವಿ ಕರೆಕ್ಟ್ ಕರೆಂಟ್ ಕೊಡಲ್ಲ ನೀವು ಮಧ್ಯದಲ್ಲಿ ಕಟ್ಟಿಗ. ಈಗ ಅರ್ಧ ಕುಡಿಸಿ ಅರ್ಧ ಹೊಟ್ಟೆ ಮಾಡ್ಬಿಡ್ತಿದ್ರಿ, ಅರ್ಧ ಹೊಟ್ಟೆ ಇತ್ತರಿ ತಿಂದ್ಯಾರು ಸುಮ್ಗಿರ್ಬೋದು, ಇಲ್ಲ ತಿನ್ಕೊಂಡು ಸುಮ್ಗೆ. ಈಗ ಅರ್ಧ ಹೊಟ್ಟೆ ಮಾಡಿ ಈಗ ನಾನು 5 ಎಕರೆ ಫಸಲು ಹಾಕ್ಬಿಟ್ಟು ಯಾವ್ದು ಕೊಡೋದು ಯಾವ್ದು ಕೊಡಬಾರ್ದು ನೀವ್ ಹೇಳಿ. ನಿಮ್ ಮನೇಲಿ 5 ಜನ ಮಕ್ಕಳ, ಈಗ ನಿಮ್ದು ದುಡ್ಡಿಲ್ಲ, ತಾಡಿ ಸರ್ ದುಡ್ಡಿಲ್ಲ, ನಿಮ್ದು ಸಂಬಳ ಕಮ್ಮಿ ಆಗ್ಬಿಡುತ್ತೆ. ಯಾರು ಕೊಡ್ರಿ ಊಟ, ಯಾರು ಕೊಡ್ಬೇಡಿ. ಇನ್ ಏಳೋ ಪ್ರಶ್ನೆ ಆಗ 5 ಜನ 3 ಜನಕ್ಕೆ ಹೋಗ್ಬಿಡಿ, ಇನ್ನಿಬ್ರು ಕೊಡ್ತಾ ಇದಾರೆ. ಈಗ ನೀವು 2 ಬಾಯಿ 1 ಬಾಯಿ ಸ್ಟಾಪ್ ಮಾಡಿ ಅಂದ್ರಿ. 5 ಎಕರೆ ಫಸಲು ಹಾಕೊಂಡೆ ಎಲ್ಲ ಒಣಗ್ತಾವ, ನೀರ್ ಕೇಳ್ತಾವ. ಅಲ್ಲ ನೀವು ಬಂದ್ಬಿಡಿ ಸರ್. ಈಗ ನಿಮ್ಗೆ ಹೊಲದಲ್ಲಿ ನೋಡಿದಾಗ ಕಣ್ಣಿಲ್ ನೀರ್ ಬಂದಿತ್ತ, ಆ ಫಸಲಿಗೆ ದುಡ್ಡು ಹಾಕಿಲ್ಲ ಮೇಡಮ್. ಆ ಬಾಡ್ಕೊಂಡಾಗ ಅವು ಯಾವ್ದು ಕೊಟ್ಟರೆ ಯಾವ್ದು ಕೊಡಲ್ಲ ಸರ್. ನೀರು ಹೇಳಿ ಆಯ್ತು, ಹೇಳಿ. ಸೋಲಾರ್ ಇದ್ರೆ ನಿಮ್ ಬಾವಿಲಿ ನೀರಿದ್ರೆ ಅಣ್ಣ, ಸೂರ್ಯ ಬೆಳಕು ಕೊಡೋವಷ್ಟು ನೀವ್ ಎತ್ಬೋದು, ನೀವೇ ಆಫ್ ಮಾಡ್ಬೇಕಾಗುತ್ತೆ. ಆಮೇಲೆ ರಾತ್ರಿ ಹೊತ್ತು ಚಿಂತೆ, ನೀರ್ ಕಟ್ಟಕ್ ಹೋಗೋದು ಎಲ್ಲ ತಪ್ಪುತ್ತೆ. ಆಮೇಲೆ ಅವ್ನ್ ಲೈನ್ ಮ್ಯಾನ್ ಫೋನ್ ಎತ್ತಲಿಲ್ಲ, ವೋಲ್ಟೇಜ್ ಬರ್ಲಿಲ್ಲ, ಟ್ರಾನ್ಸ್ಫಾರ್ಮರ್ ಸುಟ್ಟೋಯ್ತು, ದುಡ್ಡು ಕೊಡ್ಬೇಕು, ತಾಂಬರಕ್ಕೆ ನಾವೇ ಗಾಡಿ ಮಾಡ್ಕೋಬೇಕು, ಇವೆಲ್ಲ ಹೋಗುತ್ತೆ. ನಾನು ಆ ಲೆಕ್ಕದಲ್ಲಿ ಹೇಳಿದೆ ಅಷ್ಟೇ. ಆಯ್ತು, ಅದು ಸದ್ಯಕ್ಕೆ ಮನಸ್ಸಿಗೆ ಹಾಕೋಬೇಕು ಸೋಲಾರ್ಗೆ ಹೋಗೋದು. ಇದನ್ನ ನಮ್ಗೆ ದಯವಿಟ್ಟು ನೀವು ಫೆಬ್ರವರಿ ಹತ್ರ ತನಕ ನಾನು ಕೊಳ್ಳೇಗಾಲದಲ್ಲಿ ಹೇಳಿರೋದು ಇದೇ ಮಾತು. 10 ಹೆಚ್ಚು 1-2 ದಿನ ಹೆಚ್ಚು ಕಮ್ಮಿ ಆಗ್ಬೋದು. ಅಲ್ಲಿವರೆಗೂ 4 ರಿಂದ 5 ಗಂಟೆ ಕೊಡೋಕೆ ಒಂದ್ ದಿವಸ ಸುಮ್ ಕಟ್ಟ ಹಾಕಿನಿ ಅಂದ್ರೆ 350 ರೂಪಾಯಿ ಸಬ್ಸಿಡಿ ಒಂದಿನಕ್ಕೆ ಅವನಿಗೆ, ನಮಗೂ ಕೊಡಿ. ಈಗ ನೀವು ಅದಕ್ಕೆ ನಾವು ಆಗಲ್ಲ, ಕೈ ಚೆಲ್ಬಿಡ್ತದೆ, ನಮ್ಗಾಗಲ್ಲ. ಅವ್ರಿಗೆ ಈಗ ನೀರು ನಮಗೆ ಮೋಟ್ರ್ ಕೆಟ್ಟೋಯ್ತು ಅಂತ ಹೋಗ್ಬಿಟ್ರಿ, ಎಲ್ಲಿಗೆ ಕೆರೆಗಳ ನೀರು ತುಂಬಿಸಕ. ಬೆಂಗಳೂರು ದಿನ ನೀರು ಹೋಯ್ತದ, ಅಲ್ಲಿ ಮೋಟ್ರ್ ಕೆಡಲ್ವಾ? ಈಗ ದಿನ ನೀರು ಹೋಯ್ತದ ಬೆಂಗಳೂರಿಗೆ, 365 ದಿನ ಇನ್ನು ಬೆಂಗಳೂರಿಗೆ ಹೋಯ್ತದ. ಅದೇನು ಅದು ಮೋಟ್ರ್ ಕೆಡಲ್ವಾ? ಅದೇನು ನಮ್ಗೆ ಕೆರೆ ತುಂಬಿಸಕ್ ಮೋಟ್ರ್ ಕೆಟ್ಟೋದ? ಮತ್ತೆ ಆಯ್ತು ಬಿಡಿ ಅಂತ ನಿಮ್ಗೆ ಹೇಳೋದು ನೀವು ಸರ್. ನೋಡಿ ಕರೋನಾ ಟೈಮ್ ನಲ್ಲಿ ಅವೆಲ್ಲ ಅಡ್ವಾನ್ಸ್ ಏನ್ ಹೇಳ್ಕೊಂಡಿದ್ದಾವೆ ಅವೆಲ್ಲ ದಬಾಸ್ಕೊಂಡು ಮಲಗಿದ್ದು ನಾವು ಇದ್ದು. ಯಾಕೆ ಹೇಳಿ, ನಾವು ರೈತರು ಕರೆಕ್ಟ್ ಮಾಡ್ಕೊ ಕೊಡಿ. 10ನೇ ತಾರೀಕಿನ ಸ್ವಲ್ಪ ನಿಧಾನ ಮಾಡ್ಕೊಡಿ. ಅದರ್ವೈಸ್ ನಿಮ್ಮನ್ನೆಲ್ಲ ಹಿಂಗೆ ಕಾಡಿಸ್ಬೇಕು ಅಂತ ನಮಗೂ ಇಲ್ಲ. ನಾವು ಅಲ್ಲಿಂದ ಬಂದು ಮೇಡಮ್ ಎಲ್ಲ ಮಾತನಾಡಿ ಇದು ಮಾಡುವಂತದ್ದಿಲ್ಲ. ನಾವು ಅದಕ್ಕೆ ಬದ್ದರು. ಈಗಲೂ ನಾನು ಹೇಳ್ತೇನೆ, ಈಗ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತನಾಡಿದ್ರು ಮೇಡಮ್, ನಿಮ್ಮವರು ಮಂಡ್ಯ TLI DT ಅವ್ರ ಜೊತೆ ಕೂಡ ಮಾತನಾಡಿದ್ರು. ಇವ್ರು ಹೇಳ್ದಂಗೆ ನಮ್ಗಿದ್ದು ಇವ್ರು ಕೇಳಿರೋದು ಫೆಬ್ರವರಿ 28ರವರೆಗೆ ನಾವು ಈ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನ 110 ಜನದ ಜಾಗದಲ್ಲಿ ಮ್ಯಾನ್ ಫೋರ್ಸ್ ಜಾಸ್ತಿ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಒಂದಿನಾರು ರಜಾ. ಈಗ ನಾವ್ ಇಲ್ಲಿ ನಿಂತ ಹೇಳ್ತಿದ್ದೀನಲ್ವಾ, ಅಲ್ಲಿ ವರ್ಕ್ ಸ್ಪಾಟ್ ಅಲ್ಲಿ ನಿಂತು ನಾವು ಬಿಸಿಲು ಕೆಲಸ ಮಾಡೋದು ನಿಮ್ಗೆ ಹೇಳ್ಬೇಡಿ ಸರ್. ನಾವು ರಾತ್ರಿ ಕೆಲಸ ಮಾಡೋರು ಬಿಡಿ ಮೇಡಮ್. 6 ಗಂಟೆ ನಾವು ರಾತ್ರಿ ಕೆಲಸ ಮಾಡೋರು ನಮ್ಗಿಲ್ಲ. ಆದ್ರೆ ಇದು KEB ಇವತ್ತು ಹೊಸ್ತಲ್ಲ, ಹೊಸ ಪ್ರಾಬ್ಲಮ್ ಅಲ್ಲ. ಹೋದ್ ಸರಿ ಗೊತ್ತಾ MD ಕರೆಸಿದ್ವಲ್ಲ, ಎಲ್ಲಿ ಚಾಮರಾಜನಗರದಲ್ಲಿ DC ಆಫೀಸ್. ಈ ವರ್ಷ ಇದೆ, ಮುಂದ್ ವರ್ಷಕ್ಕೂ ಇದೆ. ಪ್ರತಿ ಸರಿ ನೀವು ಯಾಕೆ ಹಿಂಗ್ 5 ಗಂಟೆ ಸಿದ್ದರಾಮಯ್ಯ ಅನೌನ್ಸ್ ಮಾಡಿದ್ರು, ಅದು ಕೊಡಕ್ಕಾಗಲ್ಲ ಅಂದ್ರು, ಉಸ್ತುವಾರಿ ಸಚಿವರು ಕರೆದ್ರು, ಕಾಡಂತ್ರಿ ಎಲ್ಲ ಗೊತ್ತಾ ಸರ್. ಹೋದ್ ಸರಿ ಸೇಮ್ ಈ ಟೈಮಲ್ಲಿ ನೀವು ಇನ್ನು ಬೇಸಿಗೆ ಆದಾಗ ಪ್ರಾಬ್ಲಮೇ ಬರಲ್ಲ ನಿಮ್ಗೆ. ಫೆಬ್ರವರಿ ಮಾರ್ಚ್ ಎಂಡಲ್ಲೇ ಪ್ರಾಬ್ಲಮ್ ಬರ್ತಿದೆ. ಇದೇ ಸೇಮ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಇದೆ. ಇದಾದ್ಮೇಲೆ ನಿಮ್ಗೆ ಪ್ರತಿ ಸರಿ ನೀವು ಇದೊಂದು ಯಾಕೆ ಹಂಗ್ ಮಾಡ್ರಿ ಅಂತ, ಯಾಕೆ ಆತರ ನಾ ಹೇಳ್ವಾ? ನೀವು SCOM ನವರು ನಿಜವಾಗ್ಲೂ ನೀವು MNC ಕಂಪ್ನಿ ಒಳಗಂದ್ರೆ ಟೈಅಪ್ ಆಗಿದ್ದೀರಿ. ರೈತರು ಜಮೀನು ಮಾರ್ಸಕ ನೀವು ರೆಡಿ ಆಗಿದ್ದೀರಿ. ನೀವು ಈಗೆಲ್ಲ ಕೊಟ್ಟಿದ್ದೆ ನೋಡಿ, ಎಲ್ಲ ಹೋಯ್ತು. 2000 ಎಕರೆ ಒಟ್ಟೈತಿ, ಎಲ್ಲ ಕೊಟ್ಬಿಟ್ಟು ಏನ್ ತಿಂದ ಆಗ ನೀವು ಆಗ ಬಾಗರಿ ಬೇಕಂತ ಅಕ್ಕಿ ಕೊಡಪ್ಪ ನೀನು ಅಂತ ಅವ್ನು ಕೇಳ್ಬೇಕಾಯ್ತ. ಆಗ ಚೌಕಾಸಿ ಮಾಡಕ್ ರೈತರು ಇರಲ್ಲ. ಅದು ನಿಮ್ಮ ಕ್ಲಿಯರ್ ಮಾಡಿರು ಸರ್. ಈಗ ನನಗೊಂದು ಪುರ ನಮ್ಮಲ್ಲಿ ನಡಿ. ಅದು ನೆಕ್ಸ್ಟ್ ಪಾಯಿಂಟ್ ಬರ್ತೀನಿ. ಅದು ನೀವು HR ಎಲ್ಲ ನೀವು JE SC ಎಲ್ಲೆಲ್ಲಿ ಇದ್ದಾರೆ ಅಲ್ಲಿ ಇರ್ಬೇಕು. ನೀವು ಮೈಸೂರಿಗೆ ಹೋದ್ರೆ ನಾವು ಸುಮ್ಮನಾಗ, ಚಾಮರಾಜನಗರ ದುಡ್ಡು ತಕ್ಕ ಮೈಸೂರಿಗೆ ಯಾಕೆ ಸರ್ ಹೋಗ್ಬೇಕು ನಾವು? ನೀವು ಕಾನೂನು ನಾವು ಮಾಡಿದ್ರೆ ತಪ್ಪು, ನಾವು ಕರೆಂಟ್ ಕಳ್ರು, ನೀವು ಮಾಡಿದ್ರೆ ಕಳ್ರಲ್ಲ. ನೀವು ಯಾಕೆ ಹೇಳಿ ಸರ್? ನಾವು ಲೈನ್ ಮ್ಯಾನ್ಗಳು, JEಗಳು, EEಗಳು ನೀವು ಆಯಾ ಹೆಡ್ ಕ್ವಾರ್ಟರ್ಸ್ ಇರ್ಬೇಕು. HR ತಗೊಳ್ಳಲ್ಲ ಅಂತ ಬರ್ಕೊಡಿ.
ಆಮೇಲೆ ಅಷ್ಟೇ ಬಂದು ಆ ಉತ್ತರ ಕೊಡಿ, ಆಮೇಲೆ ಮುಂದೆ ಉತ್ತರ ಕೊಡಿಯೋದ ಫಸ್ಟ್. ಇನ್ಸಿಸ್ಟ್ ಮಾಡ್ತೇವೆ. ಆರ್ಡರ್ಸ್ ಮಾಡ್ಬೇಕು ಈಗ ಖಂಡಿತ ಮಾಡಿ ಸರ್, ಆರ್ಡರ್ಸ್ ಮಾಡ್ಬೇಕು ಅವ್ರಿಗೆ ಎಲ್ಲರಿಗೂ. ನಮ್ಗೊಂದು ಕಾಪಿ ಕೊಡ್ಬೇಕು ಯಾವ ಲೈನ್ ಮ್ಯಾನ್ಗಳು. ಈ ನಾಳೆ ನೀವು ಡಿಸೈಡ್ ಮಾಡಿ ನಮ್ಮಲ್ಲಿರೋ ಕಂಬಗಳು ಒಂದು ಇರಕ್ಕಿಲ್ಲ ಹೊಲದಲ್ಲಿ. ಕಿತ್ಕೊಂಡೋಗಿ ಸರ್, ಯಾಕೆ ಕಿತ್ಕೊಳ್ಳೋ ಬೇಡ. ಕಿತ್ಕೊಂಡೋಗಿ ನಿಮ್ ರಸಗೊಬ್ಬರ ಬೇಡ, ನಿಮ್ಗೆ ಏನು ಬೇಡ, ಕಿತ್ಕೊಂಡೋಗಿ ಏನು ಬೇಡ, ಎಲ್ಲ ಕಂಬನ ಕಿತ್ಕೊಳ್ಳಿ. ಆಯ್ತು, ಈಗ ಇದು ಮೇಜರ್ ಸಮಸ್ಯೆ ಹೇಳಿ. ಈಗ 82 ಸರ್ ಒಂದ್ ಸೋಲಾರ್ ಎಷ್ಟು ಬೇಕು. ಇಂಡಸ್ಟ್ರಿಯಲ್ ಹೇಳಿದ್ರು, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ ಸರ್ ಐಪಿಸೆಟ್ಗಳು? ನಮ್ಮ ಜಿಲ್ಲೆಯಲ್ಲಿ 70,000 ಇಂಟು 3 ಲಕ್ಷ ಆಗ್ತದೆ. ಎಷ್ಟಾಯ್ತು ಸರ್? ಒಂದ್ ನಿಮಿಷ ಗಲಾಟೆ ಮಾಡಿ. ಕರ್ನಾಟಕದಲ್ಲಿ ಎಷ್ಟಿದಾವ ಸರ್ ಬಂಡವಾಳ? ಯಾರು ಸರ್? ನಾವು ಬರೀ ಐಪಿಸೆಟ್ಗೆ ದುಡ್ಡು ಎಷ್ಟು ಹಾಕಿದಾವ ಸರ್ ನಾವು? ಅದ್ರ ನೊಗ, ಎತ್ತು, ಗಾಡಿ, ಆಳು, ಉಚ್ಚರಿ, ಕಳ್ಕೊಟ್ಟಿಗೆಲ್ಲವ ಯಾವ ಇಂಡಸ್ಟ್ರಿಯಲ್ಲೂ ಬಂಡವಾಳ ಹಾಕಿಲ್ಲ. ಒಂದ್ ನಿಮಿಷ ಹೇಳ್ತೀನಿ ಕೇಳ್ತೀನಿ ಸರ್. ಬಂಡವಾಳ ನಾವು ಹಾಕಿರೋ ಫಂಡ್ ನೀವು 2,000 ಕೋಟಿ ಕೊಟ್ಟರೆ ರತ್ನ ಗಂಬಳಿ ಆಗ್ತದೆ ಯಾವ ಇಂಡಸ್ಟ್ರಿಯಲು? ರೈತ ಒಂದು ಸೆಟ್ಗೆ 5 ಸೆಟ್ಗೆ 3 ಲಕ್ಷ ಇಂಟು ಕರ್ನಾಟಕದಲ್ಲಿ ಎಷ್ಟಿದೆ? ನಮ್ದು 70,000. ಎಷ್ಟು ಲಕ್ಷ ಕೋಟಿಗಳದು ಸರ್ ಬರೀ IP ಸೆಟ್ಗೆ. ಮತ್ತೆ 1 ಎಕರೆ ಫಸಲು ಮಾಡ್ಬೇಕಾರೆ 1 ಲಕ್ಷ ಬಂಡವಾಳ ಹಾಕ್ಬೇಕು. ಯಾವ ಆರ್ಥಿಕ ತಜ್ಞ ರೈತರು ಇಷ್ಟು ಬಂಡವಾಳ ಹಾಕಿ ಅಂತ ಯಾರು ಹೇಳಲ್ಲ. ಉಚ್ಚರಿಗಳಿಗೆ, ಎತ್ತಿನ ಹಗ್ಗಳಿಗೆ, ಎತ್ತುಗಳಿಗೆ, ಟ್ರ್ಯಾಕ್ಟರ್ಗಳಿಗೆ ಲೆಕ್ಕ ಹಾಕಿದ್ರೆ ಸರ್ ನೀವೆಲ್ಲ. ಯಾವ ಇಂಡಸ್ಟ್ರಿಯಲ್ ಮಾಡ್ಬಿಟ್ಟ ಅಂದ್ರೆ ಅವ್ನು ಭಾರಿ ಬೇಡ್ಕೊಂಡು ಬಿಡ್ತಿರಲ್ಲ. ಇದು ಯಾವ ವಿಶೇಷವಾದ ಆರ್ಥಿಕ ತಜ್ಞರು ಮಾತಾಡಿದ್ರೆ ಇದನ್ನ ಯಾರು ಮಾತಾಡಲ್ಲ. ಇಲ್ಲ, ಕೇಬಲ್ ಅದು ವಿಡ್ಸ್ಟ್ಯಾಂಡ್ ಆಗಲ್ಲ. 11 kV ಇದೆ, ಹಾಕಿರೋಂಥ ಕಡೆನೂ ಎಲ್ಲ ಸಪ್ರೇಟ್ ಮಾಡ್ಬಿಡ್ತಾ ಇದೀವಿ. ಈಗ 11 kV AB ಕೇಬಲ್ ಅಂತ ಏನ್ ಬರ್ತಾ ಇದ್ದು ಸ್ಟಾಪ್ ಆಗಿದೆ. ಅದು ಲೋಡ್ ಸ್ಟ್ಯಾಂಡ್ ಆಗಲ್ಲ. ಇವಾಗ ಏನ್ ಮಾಡ್ತಾರೆ? ಯಾವತ್ತು ಕೆಲಸ ಶುರು ಮಾಡಿದ್ರೆ 11 kV ವರ್ಕ್ ಏನು ನಾವು ಎಸ್ಟಿಮೇಟ್ ಮಾಡಿದೀವಲ್ಲ. ಈ ಜೈಗಳಿಗೆ ಏನು ಕೆಲಸ ಸರ್? ಈಗ TC ಯಾವ್ದಲ್ಲ ಸರ್? ಈಗ ಟಮಾಟ ನಂದು ಅದು ಈಗ ಬಾಡೋಯ್ತು. ಈಗ ನನ್ನ ಬೆಳೆ ಹಾಳಾಯ್ತು, ನಾ ಇಲ್ಲಿ ಬಂದಿದ್ದೀನಿ. ಇದು ನನ್ನ TC. ಅವ್ರೊಂದು ವೆಹಿಕಲ್ ಕೊಟ್ಟರು, ಒಂದು ಫೋನ್ ಕೊಟ್ಟರು ಸರ್. ಅವ್ರ ಕೈಗೆ ಎಷ್ಟು ಜನ ಇದ್ದಾರೆ ಸರ್? ಇಲ್ಲಿ ಏನು ಸಮಸ್ಯೆ ಕೇಳ್ತಾ ಇದ್ದೀವಿ ನಿಮ್ಮನ್ನ? ಬೇರೆ ದೇಶದಿಂದ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾವ. ನಿಮ್ ಕೆಲಸಗಳನ್ನ ನೀವು ಇದಾಗಿದೆ, ಕಂಬ ಹೋಗಿದೆ, ಜಂಗಲ್ ಕಟಿಂಗ್ ಹೋಗಿದೆ. ಈಗ ನೀವು ಸರ್ಕಾರ ನಮ್ಗ 7 ಗಂಟೆ ಕೊಡ್ತೀರ ಕರೆಂಟ್ ಅನ್ನ, ನಾನು ಕೊಡಕ್ಕಾಗಲ್ಲ ಅಂತ ನೀವು ರೈಟಿಂಗ್ ಕೊಡ್ತಾ ಇದ್ದೀರಾ. ಸರ್ಕಾರ ನನ್ನ ರೈಟಿಂಗ್ ಕೊಟ್ಟಿದೆ 7 ಗಂಟೆ ಕರೆಂಟ್ ಕೊಡ್ತೀನಿ. ನಿಮ್ ಸಾವುಗಾರ ಬೆಳಗ್ಗೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ತಿರ್ಗವಿ ಟೀ ಎಳ್ನೀರು ಕೊಟ್ಟು ತಿಂದೇನ್ ಮಾಡಿರೋರು ಕೊಡೋ ಒಳ್ಳೆಯವ್ರಗ 72 ಗಂಟೆ TC ಕೊಟ್ರು ಕೊಡಿ. 72 ಗಂಟೆ TC ಕೊಡ್ದವ್ರು ಬೇಡ, ಕಟ್ಟು ಹಾಕ್ಬೇಕಾಯ್ತ ಸದ್ಯಕ್ಕೆ. ಭ್ರಷ್ಟರ ಪ್ರಾಮಾಣಿಕ ಅವರ ಪ್ರಾಮಾಣಿಕ. ಹಾಗಾಗಿ ಸರ್ ನಮ್ಗೆ ರೋಷ ಹಂಗ್ ಬರ್ತದೆ. ಆಯ್ತು, ಬೆಳೆ ಹಾಕಿ ಹಾಗೆ ಹೇಳಿ ಓದಿ. ಈಗ ನಾನು ಬರ್ಕೊಡ್ತಿದ್ದೀನಿ. ರೈತ ಮುಖಂಡರು ಕ್ಯಾಂಪ್ ಅಟ್ ಬಣ್ಣಿದುಂಡಿ, ಚಾಮರಾಜನಗರ ಜಿಲ್ಲೆ. ಮಾನ್ಯರೇ, ಊಟಗಳಲ್ಲಿ ವಾಜುಮಂಗಲ ಬರೀರಿ. ಇಲ್ಲ ಬಿಡಿ, ಇದಕ್ಕೆ ಟ್ರಾನ್ಸ್ಫಾರ್ಮರ್ ಬೇಕಂದ್ರೆ ಎನ್ಹಾನ್ಸ್ಮೆಂಟ್ ಮಾಡ್ತೀವಿ. ಅಂದ್ರೆ ಹೆಚ್ಚುವರಿ ಆಗಿ ಟ್ರಾನ್ಸ್ಫಾರ್ಮರ್ ಬೇಕಂದ್ರೆ 25 ಇರೋದು ಅದನ್ನ 63 ಮಾಡ್ಕೊಡ್ತೀವಿ. 63 ಇರೋದು 100 ಮಾಡ್ಕೊಡ್ತೀವಿ. ನೀವು ಇವತ್ತು ದುಡ್ಡು ಕಟ್ಟಿದ್ರೆ ನಾಳೆನೇ ಟ್ರಾನ್ಸ್ಫಾರ್ಮರ್ ಕೊಡ್ತೀವಿ. ಟ್ರಾನ್ಸ್ಫಾರ್ಮರ್ ನಮ್ಮ ಸ್ಟೋರ್ ಅಲ್ಲಿ ಸ್ಟಾಕ್ ಇದೆ. ಟ್ರಾನ್ಸ್ಫಾರ್ಮರ್ ನಮ್ಮ ಸ್ಟೋರ್ ಅಲ್ಲಿ ಸ್ಟಾಕ್ ಇದೆ. ಮಾರ್ಚ್ ಆದ್ಮೇಲೆ ಮತ್ತೆ ಪುನಃ ಏನು ಪರಿಸ್ಥಿತಿ ಮತ್ತೆ ಸ್ಕೀಮ್ಗಳು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಕಡೆಯಿಂದ ಮನವಿ ಏನಂದ್ರೆ, ಯಾರ್ಯಾರು ದುಡ್ಡು ಕಟ್ಟಿಲ್ಲ IP ಸೆಟ್ಗೆ ದುಡ್ಡು ಕಟ್ಬಿಟ್ಟು ನಂಬರ್ ಮಾಡಿಸ್ಕೊಂಡು ಟ್ರಾನ್ಸ್ಫಾರ್ಮರ್ ತಗೋತೀವಿ. ನೀವು ಒಂದ್ ನಿಮಿಷ ನೀವು ಸರ್ಕಾರ ಏನ್ ರೂಲ್ಸ್ ಅದ ನೀವೆಲ್ಲರೂ ಆಯಾ ಕೇಂದ್ರ ಸ್ಥಾನದಲ್ಲಿ ಇರ್ಬೇಕು ಸರ್. ಖಂಡಿತ ನಾವು ಕಟ್ತೀವಿ. ನಮಗೆ ಗುಣಮಟ್ಟದ ಕರೆಂಟ್ ಕೊಡ್ಬೇಕು. 72 ಗಂಟೆ TC ಕೊಡ್ಬೇಕು ಅಲ್ವಾ? ಎಲ್ಲ ಕಟ್ಬಿಡಿ, ಮೋಸ ಬೇಡ ನಿಮ್ಗೆ. ನೋಡಿ, ನಾವು ಕರೆಂಟ್ ತಕ್ಕಂಡು ಕಟ್ಟಲ್ಲ. ನಾವು ಮನೆನ 25 ವರ್ಷ ಆಗದ ಕರೆಂಟ್ ಚಾರ್ಜ್ ಕಟ್ಟಿಲ್ಲ. ಅದೀಗ ಮಾತಾಡ್ತೀವಿ. ಅವತ್ತು ಇವರೇ ಅಂದ್ರು ರೈಟಿಂಗ್ ಕೊಡ್ತೀನಿ ಅಂದ್ರು, ಇನ್ನೂ ರೈಟಿಂಗ್ ಕೊಟ್ಟಿಲ್ಲ ನಮ್ಗೆ. ಅದೇನಾಗದ ಸೋಮಣ್ಣ ಅವ್ರಿದ್ದಾಗ ನಮ್ಮ ಅಣ್ಣ ಮಾಡ್ತೀನಿ ಅಂತ ಹೇಳಿ. ಹಂಗಾಗಿ ರೈತರಿಗೆ ದೊಡ್ಡ ವಿಷಯ ಅಲ್ಲ, ಕೇಳ್ತಾ ಇಲ್ಲ ಬಿಡಿ. ಅಲ್ಲ ಇರ್ಲಿ, ನೀವು ನಾವು ಮಾಡ್ಬೇಕಾದ್ರೆ ಕಟ್ಟಿ ಇಟ್ಬಿಟ್ಟಿದೀವಿ ಆ ಕಡೆ. ಇರ್ಲಿ, ಅದ್ ಹೇಳ್ಬೇಕು. ಅದು ಮುಂದೆ ಕಟ್ಬೇಕಾದ್ರೆ ಅದು ಕೊಡಿ ಅಂತ ನಾವು ಹೇಳೋದು. ಇವ್ರು ಹೇಳ ಗೊತ್ತಾ, ಕಟ್ಟಿ ಅಂತ ನಾ ಹೇಳೋದು. ಹಿಂದದ್ ನಾವು ಕೇಳಲ್ಲ, ಮುಂದದ್ ಕಟ್ಟಿ ಅಂತ ಬರ್ಕೊಡಿ. ಅಲ್ಲ, ಅದನ್ನು ಬರ್ಕೊಟ್ಟಿಲ್ಲ ನೀವು. ಮೇಡಮ್ ಇದ್ರು ನೀವು ಇದು ಹೇಳಂದ್ರಲ್ಲ, ನಮ್ ಸಮಸ್ಯೆ ಅದ. ನಮ್ಗದ ಬರ್ಕೊಡ್ಬೇಕು. ನೀವು ಇದುವರ್ಗ ಮನ್ನಾ ಮಾಡೀವಿ, ಇಲ್ಲಿ ಇದೀಚೆ ಕಟ್ಟಿ ಅಂದ್ರೆ ನಾವು ಕಟ್ತೀವಿ. ನೀವು ಬರ್ಕೊಡ್ದ ರೈಟಿಂಗ್ ನಾವು ಕಟ್ಟಲ್ಲ. ಯಾಕಂದ್ರೆ DK ಶಿವಕುಮಾರ್ ಫೀಲ್ಡ್ ಅಲ್ಲಿ ಫ್ರೀಜ್ ಮಾಡ್ತಾರೆ ಎಲ್ಲ. ಪುನಃ BJP ಗೌರ್ಮೆಂಟ್ ಮುಂದೆ ಅನ್ಫ್ರೀಜ್ ಮಾಡ್ಬಿಡ್ತಾರೆ.
ಈ ವಿಚಾರದಲ್ಲಿ ಮಲೇಸನ ಅವರಿದ್ದಾಗ ನಾವು ಹೋರಾಟಕ್ಕೆ ಬಂದ್ವಿ ನೋಡು. ಸರಿ, ಎಲ್ಲರಿಗೂ ಎಲ್ಲರಿಗೂ ಹೇಳೋದು. ಹೇಳೋದು. ಆವಾಗ ಅವ್ನು ಇವ್ರು ಶಿಕ್ಷಣ ಆಫೀಸಲ್ಲಿ ಇದೆಯಾ? ಕೊಟ್ಟಿಲ್ಲ. ಆಯ್ತು, ಹೋಗ್ ಬೇರೆ ಬೇಗ ಊರ್ಗೆಲ್ಲ ಬೇಗ ಬೇಗ ಕಳ್ಸ್ಕೊಳ್ಳೋ. ಪೊಲೀಸರಲ್ಲ ಮತ್ತೆ ಕೊಳ್ಳೇಗಾಲದಲ್ಲಿ ನಿಮ್ಗೆ ಎಷ್ಟು ಅಂತ ಅರ್ಜಿ ಬೇಕಾಗಿದ್ರೆ ಒಬ್ರು ಅರ್ಜಿ ಕೊಡಲ್ಲ ನೀವು ಬರೀ ಮಾತು ಅಲ್ಲ ಅಪಾಯಿಂಟ್ಮೆಂಟ್ ಇಲ್ಲಿದಲ್ಲ ಕೊಡಪ್ಪ ಈಗಲೇ ಕೇಳೋ ಅವ್ರು ಗೊತ್ತು ನೋಡಿ ಆಟ ಚೆನ್ನಾಗಿ ಗೊತ್ತು ಎಲ್ಲ ನೋಡಿ ಕ್ವಾಲಿಟಿ ಇಲ್ಲ ವೈರ್ಗಳು ಯಾರು ಕೇಳಿವಿ ನಾವು ನಮ್ಗೆ ನಮ್ ಕಂಬಕ ಹೇಳ್ರಿ ದೇವೇಗೌಡರು ಮಾಡ್ಬಿಟ್ರು ನಮ್ಗೆ ಬೇಕು ಅಷ್ಟೇ ಕರೆಂಟ್ ಹೋಗ್ಬಿಟ್ಟು ಸಾಕು ಟಿ.ಸಿ ಬಂದು ಸಾಕು ಕ್ವಾಲಿಟಿ ಕಂಬ ಎಲ್ಲಿದ್ದು ಕ್ವಾಲಿಟಿ ಇದ್ವಾ ಯಾರು ಕೇಳಿವ ನಾವು ನನಗೆ ಬೇಗ ಕಂಬ ಹಾಕಿ ನನ್ ಮೋಟ್ರ್ ಓಡ್ಬಿಟ್ರು ಸಾಕು ನನಗೆ ಕ್ವಾಲಿಟಿ ಕಂಟ್ರೋಲ್ ಯಾರು ಬರ್ತಾರೆ ಎಲ್ಲ ಕ್ವಾಲಿಟಿ ದುಡ್ಡು ಯಾರು ನಮ್ದು ಯಾರ ಅಂದ್ರೆ ಟಿ.ಸಿ ಅವ್ರದಲ್ಲ ಟಿ.ಸಿ ನಮ್ದು ದುಡ್ಡು ಯಾರ್ದು ನಮ್ದು ಸರ್ಕಾರದ್ದು ಅವ್ರೆಲ್ಲ ಲಂಚ ನಾನು ಯಾರ ಭ್ರಷ್ಟರಿಗೆ ನಾ ಹೇಳೋದು ಕಾಂಟ್ರಾಕ್ಟ್ ಇಂದ ಲಂಚ ಎಲ್ಲ ಟಿ.ಸಿ ಹಾಕ್ಬೇಕಾದ್ರೆ ಲಂಚ ಅದು ಸಾಂಕ್ಷನ್ ಮಾಡ್ಬೇಕಾದ್ರೆ ಲಂಚ ಲಂಚದಲ್ಲಿ ತೇಲಾಡ್ತಾರ ಅವ್ರು ಮತ್ತೆ ಆ ಕಂಬನ್ ಇಡೋನು ಲಂಚ ಕೊಡ್ತಾನೆ ಆಗ್ಲೆಲ್ಲ 3 ಕಂಬನ್ ಇಡೋತಂಗ 7 ಕಂಬನ್ ಇಟ್ಬಿಡ್ತಾನೆ ನಮ್ಗೆ ಲೈನ್ ಬೇಕು ಅವ್ರ ದುಡ್ಡು ಐತೆ ಪುನಃ ಅದು ಕಾಂಟ್ರಾಕ್ಟ್ ಬರಲ್ಲ ನಾವು ಊರ್ಗೆ ಬರ್ತೀವಿ ಆ ಕಾಂಟ್ರಾಕ್ಟ್ ಎಷ್ಟು ಜನ ಇವ್ರು ಬ್ಲಾಕ್ ಲಿಸ್ಟ್ ಸೇರಿಸಿದಾರೋ ಬಾಬುರ್ನು ಬ್ಲಾಕ್ ಲಿಸ್ಟ್ ಸೇರಿಸಿಲ್ಲ ಅಲ್ಗ ಎರಮೊಂಡ್ಗ ಕಾಂಕ್ರೀಟ್ ಮಾಡ್ಬೇಕು ಹಾಕ್ಬೇಕು ಅಂತ ರೂಲ್ಸ್ ಅದ ಯಾರು ಕಾಂಕ್ರೀಟ್ ಮಾಡಾಕಿರೋ ಬ್ಲಾಕ್ ಲಿಸ್ಟ್ ಸೇರಿಸಿದಾರ ದುಡ್ಡು ನಾವು ಕೇಳಲ್ಲ ಇಷ್ಟು ಜನ ಇದಾರಲ್ಲ ಒಂದ್ ಅರ್ಜಿ ಅಂತ ಕೈಲಿಲ್ಲ ಇದರ ಒಂದ್ ಅರ್ಜಿ ಅಲ್ಲ ರೈತರಿಗೆ ಅಂದ್ರೆ ಊಟ ಮಾಡೋ ಎಲ್ಲ ಕೇಳ್ತೀವಿ ನೀವು ಬರಲು ಅವ್ ಏನದ ಇಟ್ಕೋಬೇಕು ನಾವು ಹಿಂದಿಂದ ನೀವು ಮಾಡಿಲ್ಲ ಕೆಲಸನ ಅವರು ಆಕ್ಷನ್ ತಗೋತಾರ ಒಳ್ಳೆ ಆಫೀಸರ್ ಬಂದ್ರೆ ತಗೋತಾರ ನಿಮ್ ತಮ್ಮ ಹತ್ರ ಏನ್ ಆಕ್ಷನ್ ತಗೊಂಡ್ರು ಅವರು ನಮ್ಮಲ್ಲೂ ತಪ್ಪದ್ರ ಹಂಗ್ ಮಾಡ್ಕೋಬೇಡಿ ನೀವ್ ಏನೇ ಒಂದು ಟಿ.ಸಿ ಹೋಯ್ತಾ ಟಿ.ಸಿ ಹೋದ ತಕ್ಷಣ ಮೆಸೇಜ್ ಹಾಕ್ಬಿಡಿ 72 ಗಂಟೆ ಟಿ.ಸಿ ಕೊಡ್ಬೇಕು 3 ದಿನ ಆಮೇಲೆ ಬಂದು ಹೋಗ್ತಿದಾರೆ ಆಗ ಅಲ್ಲಿ 3 ದಿನ ಆಗೋಗಿರ್ತದ ಆಗ ನಮಗ್ ಗೊತ್ತಿಲ್ಲ ಆಗ ಅವ್ರ ಗಮನಕ್ಕೆ ಹೋಯ್ತು ಮೆಸೇಜ್ ಹಾಕಿದ್ರ ಇನ್ನಷ್ಟು ನಾವು ಗೊತ್ತ ಬರಲಿಲ್ಲ ಅವ್ರಿಗೆ ಹೋಗೋ ಬರಕ್ಕೆ ರಸ್ತೆ ಇಲ್ಲ ಏನು ಹುಷಾರಿಲ್ಲ 4 ಜನ ಓದ್ತಾರೆ ಒಂದಷ್ಟು 18 ಹಳ್ಳಿಗೆ ಬಹಳ ತೊಂದರೆ ಅವರು ಸ್ಪಂದಿಸ್ತಾರೆ ಪಾಪ ಬೆಳಗ್ಗೆ ಫೋನ್ ಮಾಡಿದ ತಕ್ಷಣ ಏನ್ ನಾನು ಹೇಳಿದ್ರೆ ಸ್ಪಂದಿಸ್ತಾರೆ ಅಂತ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳಿದ್ರೆ ಮೇಡಮ್ ವಿಚಾರ ಬಂದ್ರೆ ಅದು ಹೇಳಿ ಅಲ್ಲ ಅಲ್ಲಿ ಏನಿದೆ ನಾವು ನಿಮಗೆ ಗೊತ್ತು ನಾವು ನೀವ್ ಹೇಳಿದ್ರೆ ಸರ್ ನಾವು ನಿಂತ್ಕೊತೀವಿ ಯಾವ್ದಿಗೆ ಸರ್ ನಿಮ್ ಪರ್ಮಿಷನ್ ಈಗ ಆಯ್ತಪ್ಪ ನೀವು ಮೇಡಮ್ ಅಲ್ಲಿ ಕರೆಂಟ್ ಏನಿಲ್ಲ ಕೊಟ್ಬಿಟ್ರಪ್ಪ ಕರೆಂಟ್ ಈ ಸೊತ್ತು ಇಲ್ಲ ಕೊಟ್ರ ಕರೆಂಟ್ ಅದೇನಾಗ ಕೊಟ್ರು ನೀವು ಬಂದ್ ನಿಂತ್ಕೊಳ್ಳಿ ಸರ್ ಪೊಲೀಸ್ನವ್ರು ಬರ್ತಾರೆ ಒಂದ್ ನಿಮಿಷ ಹೇಳ್ಕೊಂಡು ಹೋಗೋ ಸರ್ ಅದ್ ಹೆಂಗ್ ಫಾರೆಸ್ಟ್ ಅವ್ರು ಬಂದ್ಬಿಟ್ಟು ತಡ್ಬಿಟ್ರು ನಾನು ನೀವು ಹೇಳಿದ್ರಲ್ಲ ಗಾಡಿಗಳು ಹಾ ಕಳೆದ ವಾರ ನೀವು ಹೇಳಿ 100% ಸತ್ಯ ಅದು ಬಂದು ನಾನು ಸೋಮಶೇಖರ್ ಮೇಡಮ್ ಒಂದ್ ನಿಮಿಷ ತಡ್ರಿ ಮೇಡಮ್ ಹೌದು ಇಲ್ಲಿ ನಾವು ಕೆರೆಗಳ ನೀರು ಕೇಳ್ತೀವಿ ಟ್ರಿಬ್ಯುನಲ್ ಅದ ಕಾವೇರಿ ಪ್ರಾಧಿಕಾರ ಕುಡಿಯೋ ನೀರಿಗೆ ಯಾವ ಪ್ರಾಧಿಕಾರ ಹಿರಿಯ ಮೇಡಮ್ ಹೊಟ್ಟೆ ಕುಡಿಯಕ್ಕೆ ಯಾರು ಕೇಳ್ತಾರ ಕುಡಿಯಕ ಸರ್ ಬರೀ ಸುಳ್ಳು ಹೇಳ್ಕೊಂಡು ಬರ್ತಾರೆ ನಮ್ಮ ಜನ ಟ್ರಿಬ್ಯುನಲ್ ಟ್ರಿಬ್ಯುನಲ್ ಇವತ್ತು ನಮ್ಗೆ 287 TMC ನೀರು ಕೊಟ್ಟರೆ ನಾವು ಖರ್ಚು ಮಾಡಿದ್ರೆ 250 ಇನ್ನು 35 TMC ನೀರು ಹೋಗ್ತಾರ ಅದೇ ಚಾಮರಾಜ್ ಕೊಡ್ತಾ ಇಲ್ಲ ಒಡಕೆ ಹೇಳಿದ್ರೆ ನಮ್ ಇದು ಕಾವೇರಿ ಬೇಸಿಲಿ 287 ಅಲಾಟ್ಮೆಂಟ್ ಮಾಡ್ಯಾರ 255 ಖರ್ಚಾಗ್ತದೆ 30 TMC ನೀರು ಉಳ್ಕಾತಾರ ಅದು ಅಲ್ಲದೆ ಹೆಚ್ಚುವರೆಗೆ 70 TMC ತಮಿಳ್ನಾಡಿಗೆ ಹೋಗ್ತದೆ ನಮ್ಮಲ್ಲಿ ಬಳಸ್ಕೊತಾ ಇಲ್ಲ ಯಾವ ಟ್ರಿಬ್ಯುನಲ್ಲೂ ಇಲ್ಲ ಅದಕ್ಕೆ ನಮಗೆ ಕೊಟ್ಟರೆ ನೀರ ಈಗ ನೀವು ಅವ್ರಿಗೆ ಕರೆಂಟು ಅತ್ಯವಶ್ಯಕ ಬೇಸಿಕ್ ನೀಡು ಇದಕ್ಕೆ ಯಾವ ಫಾರೆಸ್ಟ್ ತಡೆಯಿಲ್ಲ ಈಗ ಬಿಳಿನ ಬೆಟ್ಟ ಎಲ್ಲಿದ್ದು ಸರ್ ಮಹದೇಶ್ವರ ಬೆಟ್ಟ ಎಲ್ಲಿದೆ ಈಗ ಟಿಬೇಟ್ ಕಾಲೋನಿ ಇರೋದು ಮೇಡಮ್ ಎಮ್ಮೆ ಮಿಲ್ಸು ವೈಲ್ಡ್ ಲೈಫ್ ಒಳಗಡೆ ಅವರು ಕರೆಂಟ್ ಕೊಟ್ರ 3000 ಜನಕ್ಕೆ 3000 ಎಕರೆ ಅವ್ರಿಗೆ ನೀವು ಹೋಗಿ ನೋಡಿ ಅಲ್ಲಿ ಟಿಬೇಟನ್ ಕಾಲೋನಿ ವಾಟರ್ಫಾಲ್ ಹೆಂಗ್ ಅದ ರೋಡು ಗೀಡು ಎಲ್ಲೆಲ್ಲಿದೆ ಅದು ವೈಲ್ಡ್ ಲೈಫ್ ಒಳಗಡೆ ಇರೋದು ತಮಿಳ್ನಾಡಲ್ಲಿ 44 ಮಲೆ ನಮ್ದು 33 ಮಲೆ ತಮಿಳ್ನಾಡಲ್ಲಿ ಎಲ್ಲ 44 ಮಲೆಗೂ ಎಲ್ಲಕ್ಕೂ ರೋಡ್ ಅದ ನಮ್ದು 33 ಮಲೆಗೆ ರೋಡ್ ಇದೆ ಆಗ್ತದೆ ಸರ್ ನೋಡಿ ಅದೇ ನೀವು ಟಿಬೇಟ್ ಕಾಲೋನಿಗೆ ಕರೆಂಟ್ ಕೊಟ್ಟಿದ್ದೀರಿ ಏನ ಸರ್ ಅದು ವೈಲ್ಡ್ ಲೈಫ್ ಒಳಗಡೆ ಅದ BRT ವೈಲ್ಡ್ ಲೈಫ್ ಒಳಗಡೆ ಅದ ಈಗ ನಮ್ಗೆ ಅಲ್ಲಿಗೆ ಪಾಪ ಎಲ್ಲ ಜನ ಮುಗ್ದ್ರು ಅವರು ಎಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾರ ಅವ್ರಿಗೆ ನೀವು ಯಾಕೆ ಸರ್ ಕೊಡ್ತಾ ಇಲ್ಲ ನೀವು ನಿಮ್ಗೆ ಎಷ್ಟು ಸತಿ ನೀವು ದುಡ್ಡು ತಗೋಬೇಕಾದ್ರು ಮಾತಾಡೋ ಬರ್ಬೇಕು 12 ಕಿಲೋಮೀಟರ್ ನಾನು ನಡ್ಕೊಂಡು ಹೋಗಿನಿ ಅಲ್ಗ ಮಾತಾಡಿಂದ ದೊಡ್ಡ ಹಣ್ಣೆ 12 ಕಿಲೋಮೀಟರ್ ಇವತ್ತು ವಯಸ್ಸಾಗಿರೋರು ಅದಕ್ಕೋಸ್ಕರ ನಮ್ಗೆಲ್ಲ ಕೇಸ್ ಹಾಕಿರೋರೆ ನಿಮ್ KPTC ನನ್ನ ಮೇಲೆ ಕೇಸ್ ಹಾಕಿದ್ರು ವಾಪಸ್ ತಗೊಂಡ್ರು ಆಮೇಲೆ ನಿಮ್ ಯಾರು AW ನನ್ನ ಮೇಲೆ ಕೇಸ್ ಕೊಟ್ಟು ನಾನು ಅವ್ರ ಮೇಲೆ ಕೊಟ್ಟು ಅಲ್ಲ ಅವ್ರದ್ದು ಹಂಗೆ ಫಾರೆಸ್ಟ್ಗೆ ಹೋಗ್ಬಿಡಿ ಅಲ್ಲೇ ಜೈಲು ಎಷ್ಟು ಗೊತ್ತಾ ಸರ್ 15 kg ಅಕ್ಕಿ ಕಳ್ಳನ ಕೊಡೋದು ಇವರು ನಮ್ಗೆ ಎಷ್ಟು ಕೊಟ್ರು ಇಲ್ಲಿ
5 kg ಅಕ್ಕಿ ಕೊಡಿ, ಇವ್ ನಾವು ಅವ್ರು 15 kg ಅಕ್ಕಿ ಕೊಡ್ತಾರೆ. ಈಗ ಮೇಡಮ್ ಅವ್ರೆ 650 ರೂಪಾಯಿ ಕೂಲಿ ಕೊಡಿ ನೋಡ್ರಿ. ಅಲ್ಲೇ ಇರೋ ನಮ್ಮ ಹೆಂಡತಿ ಮಕ್ಳು ಏನೋ ಅಲ್ಲಿಗೆ ಹೋಯ್ತು ಜೈಲಿನ ಒಳಗೆ ಇರೋ 3 ಹೊತ್ತು ಊಟ ಬಂದು ನಮ್ಮ ಶ್ರೀಮಂತರು ಊಟ ಮಾಡಲ್ಲ. ನಾವೆಲ್ಲ ಇದ್ ಬಂದಿವಿ, ಎಲ್ಲಾ ಜೈಲಲ್ಲೂ ಇದ್ ಬಂದಿವಿ ನಾವು. ಇವರೆಲ್ಲ ಬಂದಿಲ್ಲ. ನಾನು ಮಡ್ರಾಸ್ಲಿ ಚೆನ್ನೈಲಿ ಡೆಲ್ಲಿ ಎಲ್ಲ ಇದ್ ಬಂದಿವಿ. ಊಟ ನೋಡಿನಿ, ಫಸ್ಟ್ ಕ್ಲಾಸ್ ಊಟ ಜೈಲಿ. ಆಮೇಲೆ ಕರೆಕ್ಟ್ ಟೈಮ್ ರಾಮ್ ಲೆಕ್ಕ ಅಲ್ಲ, ನಾವು ಊಟ ಮಾಡಕ್ಕಾಗಲ್ಲ ಸರ್, ನಾವು ಊಟ ಮಾಡಕ್ಕಾಗಲ್ಲ. ಮತ್ತೆ ಕರೆಕ್ಟ್ ನಮ್ಮ ಮಟ್ಟು ನಾವು ಉಂಡಲ್ಲ ಅಷ್ಟ, ಆ ಟೈಮ್ ಕರೆಕ್ಟ್ ಊಟ ಬರ್ತದೆ ಜೈಲಿ. ಅಲ್ಲಿ ಕಳ್ಳರಿಗೆ ಬೇರೆ, ನಮ್ಗೆ ಇನ್ನೂ ಸ್ಟೇಷನ್ ಕಳ್ಳರಿಗಿಂತೂ ಊಟ ಮಾಡಲ್ಲ ನಾವು ಅಟ್ಲಿ. ಹಂಗಾಗಿ ಜೈಲಿಗೆ ಹೋಗೋ ನಡ್ರಿ, ಆ ಲೈನ್ ನಡ್ರಿ ನೀವು. ಈಗ ಮೇಡಮ್ ಎಲ್ಲ SP ಹೇಳ್ತಾರ, ಎಲ್ಲ ನಿಂತ್ಕೋತಾರ, ನಡ್ರಿ ಹೋಗಿ ನಡ್ರಿ ಜೈಲು. ಇಂಥ ಸೋಮಶೇಖರ್ ಅವ್ರು ಇದ್ರು, SC ಅವರು ನಾವು ಬಿಡ್ಸ್ಕೊಂಬತ್ತೀವಿ ನಡ್ರಿ ಸರ್, ನಾವು ಬಿಡ್ಸ್ಕೊಂಬತ್ತೀವಿ ನಡ್ರಿ. ಎಲ್ಲರಿ ನೀವು ಒಪ್ಕೊಳ್ಳಿ, ಏನ್ ಮೇಡಮ್ ಈಗ ಬಿಡ್ಸ್ಕೊಂಬತ್ತೀವಿ ನಡ್ರಿ ಮೇಡಮ್. ನೀವು ನೋಡಿಲ್ಲ ಆ ಕಾಡ ಹೋಗಿ ನೋಡ್ಬೇಕು ನೀವು. ಅಷ್ಟೊಮ್ಮೆಲೆ ಆರ್ಗ್ಯಾನಿಕ್ ಎಲ್ಲ ದೊಣ್ಣಲ್ಲಿ ಬಡಿಲ್ಲ, ರೋಡ್ ಮೇಲೆ ರಾಗಿ ಮಾಡ್ತಾರೆ. ಎಲ್ಲ ಅದು ಊಟ ಮಾಡ್ತೀರಿ ನೀವು. ಅವ್ರು ದೊಣ್ಣಲ್ಲಿ ಬಡಿದು ರಾಗಿನ ವಿಶೇಷವಾಗಿ ಕೊಡ್ತಾರ ಓದೋದು. ಆಮೇಲೆ ಆ ಚಿಟ್ಟ ಪಟ್ಟ ಬಿದ್ಕೊಂಡ್ರು ಅಲ್ಲೇ ಮೂತ ಕಟ್ತಾರ. ಚಿಟ್ಟು ಬಿದ್ಕೊಂಡ್ರೆ ಇನ್ನೇ ಮಾಡಿರೋ ಅವ್ರು ಅದೇ ಮೂತ ಕಟ್ಕೊಂಡು ಉಣ್ತಾರ. ಊಟ ಮಾಡಲ್ವ? ಅದೇನು ಹೇಳೋದು ಅದಕ್ಕೆ ನೀವು. ಈಗ ಮೇಡಮ್ ನೀವು ಅದ್ರ ಬಗ್ಗೆ ಪುನಃ ರಸ್ತೆಗೆ ಬಂದ ಇದಕ್ಕೆ ನಾವು ರಸ್ತೆ ಬರೋದು. ರಸ್ತೆ ಬಂದು ಮೇಡಮ್ ಅವರು ಯಾವುದೇ ಈ ಸೊತ್ತಿಲ್ದರು ಟವರ್ಗ ಕರೆಂಟ್ ಕೊಟ್ರ ಡಬಲ್ ಈಗ ಕೊಳೆಗಾಲ ನೋಟ್ ಮಾಡ್ಕೊಳ್ಳಿ. ನೀವು ಕೊಳೆಗಾಲದಲ್ಲೇ ಟೌನಲ್ಲಿ ಈಗ ನಿಮಗೆ ಜಮೀನಿಗೆ ಮನೆಗೆ ಇದ್ರೆ ಕರೆಂಟ್ ಕೊಡೋದು ಕಷ್ಟ. ಅಲ್ಲಿ ಏನೂ ಇಲ್ಲ, ದೊಡ್ಡ ಬಿಲ್ಡಿಂಗ್ ಟವರ್ಗ ಲೈಸೆನ್ಸ್ ಕೊಡ್ತಾರೆ. ಅದಿದೆ, ಅದು ನಿಮ್ಮ ಮೇಲೆ ಬರ್ತದೆ. ಅದು ಮಾತಾಡಿ ನೋಡಿ ಅದನ್ನ ಮಾಡಿ. ಮತ್ತೆ 70 ಮತ್ತೆ ಮಹದೇಶ್ವರನ ಬೆಟ್ಟದ ಅಲ್ಲಿ ಕೇಳ್ಬಿಟ್ಟು ನಿಮ್ಮ ಪರವಾಗಿ ಅಲ್ಲಿ ಮಹದೇಶ್ವರನ ಬೆಟ್ಟ, ತುಳಸಿ ಕೊರೆ, ಪುರಾಣಿ ಪೋಡು, ಮೆದಗನಾಣೆ, ಪಡ್ಸಲ್ನತ್ತ ಅಲ್ಲಿಗೆಲ್ಲ ಕರೆಂಟ್ನ ಸ್ಟಾಪ್ ಮಾಡಿದ್ದಾರೆ ಸರ್. ನಾವು ಇದು ನೀವು ಬಂದು ಇಂದ್ರಿಂದನೂ ನಾವು 10 ವರ್ಷದಿಂದ ಹೋರಾಟ ಮಾಡ್ತಾಯಿವಿ. ಅವರು ಮನುಷ್ಯರು, ಅವರು ಮೇಡಮ್ ಇದ್ದಾರೆ ಇಲ್ಲಿ, ನಮ್ಮ DSP ಮೇಡಮ್ ಮೇಡಮ್ ಅವರು ಮೇಡಮ್ ಹೇಳಿ ನೀವು ಯಾಕೆ ನೀವು ಅಂತ ನಿಮ್ಗೂ ಹೇಳ್ಬೇಕು. ಅವರು ಅಡುಗ ಮಾಡೋದು ಮೇಡಮ್ ಬೆಂಕಿ ಎಸ್ಕಂಡೆ ಸೌದ ಹೊಲ ಮಾಡ್ಕೊಂಡು, ಓದ್ಬೇಕಾದ್ರು ಬೆಂಕಿ ಎಸ್ಕಂಡೆ ಓದ್ತಾರೆ, ಊಟ ಮಾಡ್ಬೇಕಾದ್ರು ಆ ಸೌದ ಹೊಲ ಆ ಸೌದ ಬೆಂಕಿ ಹಾಕಂಡೆ ಊಟ ಮಾಡ್ತಾರೆ. ಎಷ್ಟು ಆ ಕಾಲದಿಂದ ನಾವು ರಸ್ತೆಗೆ ಹೋಗ್ಲಿಲ್ಲ, ನಾವು ಇಲ್ಲಿಗೆ ಬಂದ್ರು. ಹಾಗಾಗಿ ನಮ್ಮ ನೋಡಿ TCಗಳಿಗೆಲ್ಲ ತೊಂದರೆ ಕೊಡ್ಬೇಡಿ. ಇಲ್ಲ ಹೇಳಿ ನಿಮ್ಮ ಮೇಡಬಲಿಗಳಿಗೆಲ್ಲ ಇವೆಲ್ಲ ಸ್ಪಂದನೆ ಇಲ್ಲದೆ ಕೂತಿರೋದು, ಅವೆಲ್ಲ ವಿಶ್ವಾಸ ನೋಡಿ. ಈಗ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ